ಆರ್ ಸಿ ಬಿ ವುಮೆನ್ಸ್ನ WPL 2026 ಅಲ್ಲಿ ಬೇರೆ ಟೀಮ್ಗಳು ಪಾಯಿಂಟ್ಸ್ ಟೇಬಲಿಂದ ಕೆಳಗಿಳಿಸ್ತೀವಿ, ಉಳಿಸ್ಬಿಡ್ತೀವಿ, ಕೆಡಗ್ಬಿಡ್ತೀವಿ ಅಂತ ಏನಾದರೂ ಯೋಚನೆ ಮಾಡಿದರೆ ಅದೆಲ್ಲನೂ ಇವತ್ತೇ ಸ್ಟಾಪ್ ಮಾಡಿ. ಯಾಕಂತ ಹೇಳಿದ್ರೆ ಅದೆಲ್ಲ ಚಾನ್ಸೇ ಇಲ್ಲ ಹೇಳ್ತಾ ಇದ್ದೀನಿ. ಬಿಕಾಸ್ ಥ್ರೂ ಔಟ್ ದ ಸೀಸನ್ ಆರ್ ಸಿ ಬಿ ಈ ಒಂದು ಸೀಸನಲ್ಲಿ ಫುಲ್ ಡಾಮಿನೇಟ್ ಮಾಡಿದ್ದಾರೆ ಮಗ. ನೆಕ್ಸ್ಟ್ ಲೆವೆಲ್ ಡಾಮಿನೇಟ್ ಮಾಡಿರೋದು ಎಲ್ಲ ಟೀಮ್ಗೂ ಒಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮ್ಯಾಚು ಆರ್ ಸಿ ಬಿ ವರ್ಸಸ್ DC, ಈ ಒಂದು ಮ್ಯಾಚು ಕೂಡ ಆರಾಮಾಗಿ ಗೆಲ್ತಾರೆ ಆರ್ ಸಿ ಬಿ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಸೀಸನ್ ಆಲ್ರೆಡಿ DC ವಿರುದ್ಧ ನಾವು ಗೆದ್ದಿದ್ದೀವಿ. ಅದು ಒಂದು ಸೈಡು ನಮ್ಮ ಕ್ಯೂಟೆಸ್ಟ್ ಕ್ಯಾಪ್ಟನ್ ಸ್ಮೃತಿ ಮಂದಾನ ಏನು ಚೇಸ್ ಮಾಡಿದ್ದು ಮಗ ಅವತ್ತಿನ ಮ್ಯಾಚಲ್ಲಿ. ಆ್ಯಂಡ್ ಹೆಡ್ ಪಾಯಿಂಟ್ಸ್ ಟೇಬಲ್ಲು ಮತ್ತು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಗೈಸ್. ಫಸ್ಟ್ ಮ್ಯಾಚು DC ವಿರುದ್ಧ ಆಡಿದಾಗ ಆರ್ ಸಿ ಬಿ ಈ ಒಂದು ಸೀಸನ್ನು DC ಅವರು 166 ರನ್ನ ಟಾರ್ಗೆಟ್ನ ಹಾಕೊಡ್ತಾರೆ. ಬಟ್ ಆರ್ ಸಿ ಬಿಗೆ ಇದು ಈಸಿಯಾಗಿ ಸ್ಮೃತಿ ಮಂದಾನ ಸರಿಯಾಗಿ ಚೇಸ್ ಮಾಡ್ತಾರೆ. ಸೊ 169 ರನ್ನು 2 ವಿಕೆಟ್ಗೆ ಆರ್ ಸಿ ಬಿ ಹೊಡಿತಾರೆ. ಅದರಲ್ಲಿ ಸ್ಮೃತಿ ಮಂದನ 96, ಜಾರ್ಜಿಯಾ ಹೋಲ್ ಅಂತ 54 ರನ್ನ ಹೊಡೆದು ಸಖತ್ತಾಗಿ ಫಿನಿಶ್ ಮಾಡ್ತಾರೆ. ಆ್ಯಂಡ್ DC ಕಡೆಗೆ ಆವತ್ತಿನ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿದ್ದು ಸಫಾಲಿ ವರ್ಮಾ 66, ಲೂಸಿ ಹ್ಯಾಮಿಲ್ಟನ್ 36 ರನ್ ಅಷ್ಟೇ ಹೊಡೆದಿದ್ದು. ಅವ್ರು ಬಿಟ್ಟರೆ ಅವತ್ತಿನ ಮ್ಯಾಚಲ್ಲಿ ಅವರು ಕೂಡ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ. ಆ್ಯಂಡ್ ಆರ್ ಸಿ ಬಿ ವರ್ಸಸ್ DC ಅವ್ರದ್ದು ಹೆಡ್ ಟು ಹೆಡ್ ನೋಡೋದಾದ್ರೆ ಟೋಟಲ್ ಆಗಿ 6 ಮ್ಯಾಚಸ್ ಆಗಿದೆ. ಆರ್ ಸಿ ಬಿ 2 ಗೆದ್ದಿರೋದು ಈ ಒಂದು ಸೀಸನ್ ಮತ್ತು ಬೇರೆ ಸೀಸನ್ ಎಲ್ಲದನ್ನು ಕೂಡ ಕೌಂಟರ್ ಮಾಡಿಕೊಂಡ್ರೆ. ಆ್ಯಂಡ್ DC ಅವರು 4 ಗೆದ್ದಿದ್ದಾರೆ. ಬಟ್ ಹೆಡ್ ಟು ಹೆಡ್ಡಲ್ಲಿ DC ಅವರು ಸ್ವಲ್ಪ ಡಾಮಿನೇಟ್ ಮಾಡಿದ್ದಾರೆ. ಸೊ ಅದೆಲ್ಲ ಓಕೆ. ಬಟ್ ಆರ್ ಸಿ ಬಿ ಈ ಒಂದು ಸೀಸನ್ ಅಂತೂ ಫೈರ್ ಆಗಿ ಆಡ್ತಾ ಇದ್ದಾರೆ, ಡೌಟೇ ಇಲ್ಲ. ಆ್ಯಂಡ್ ಪಾಯಿಂಟ್ಸ್ ಟೇಬಲ್ ಕೂಡ ನೋಡಿದ್ರೆ ಮಗ, ಸೊ ಈ ಒಂದು ಮ್ಯಾಚ್ನ ಆರ್ ಸಿ ಬಿನೇ ಗೆಲ್ತಾರೆ ಅಂತ ನನಗೇನೋ ಕನ್ಫರ್ಮ್ ಆಗಿ ಅನ್ನಿಸ್ತದೆ. ಬಿಕಾಸ್ ಆ ಲೆವೆಲ್ಗೆ ಫಾರ್ಮಲ್ಲಿ ಇರೋದು ಎಲ್ಲ ಗರ್ಲ್ಸು ಕೂಡ. ಸೊ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದಾರೆ. ಆರ್ ಸಿ ಬಿ ಅವರು 5 ಮ್ಯಾಚಸ್ಸಲ್ಲಿ 5 ಗೆದ್ದಿರೋದು, 1.882 ರನ್ ರೇಟ್ ಇರೋದು. ಈ ರನ್ ರೇಟ್ನ ಬೀಟ್ ಮಾಡಬೇಕಂತ ಹೇಳಿದ್ರೆ ಬೇರೆ ಟೀಮ್ಗಳು ಯಾವ ಥರ ಗೆಲ್ಲಬೇಕಂತ ಹೇಳಿದ್ರೆ ಫುಲ್ಲು ಎಲ್ಲ ಟೀಮಲ್ಲೂ ಡಾಮಿನೇಟ್ ಮಾಡಿಕೊಂಡು ಒಂದು 100 ರನ್ಗೆ ಆಲ್ಔಟ್ ಮಾಡಿ ಆ ಒಂದು ರನ್ನ 10 ಓವರಲ್ಲಿ ಹೊಡೆದು ಆ ಥರ ಬಂದರೆ MIಗೂ ಚಾನ್ಸ್ ಇದೆ, UPಗೂ ಚಾನ್ಸ್ ಇದೆ, DCಗೂ ಚಾನ್ಸ್ ಇದೆ. ಇಲ್ಲ ಅಂತ ಹೇಳಿದ್ರೆ ಚಾನ್ಸ್ ಇಲ್ಲ. ಬಿಕಾಸ್ MIಗಂತೂ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ. 6 ಮ್ಯಾಚಸ್ನ ಆಡಿರೋದು ಆಲ್ರೆಡಿ ಅವರು, 2 ಮ್ಯಾಚ್ ಅಷ್ಟೇ ಇರೋದು. ಸೊ MI ಅವರು ಸಕ್ಕದಾಗೆ ಈ ಒಂದು ಸೀಸನ್ ಸ್ಟಾರ್ಟ್ ಮಾಡಿದ್ರು. ಬಟ್ ಫಸ್ಟ್ ಮ್ಯಾಚ್ನ ಸೋತು ಅನ್ಫಾರ್ಚುನೇಟ್ಲಿ. ಸೆಕೆಂಡ್ ಮ್ಯಾಚ್ ಆ್ಯಕ್ಚುಲಿ ಯಾರು ಜೈಂಟ್ಸ್ ಮೇಲೇನೋ ಗೆದ್ದರು ಅಂತ ಅನ್ಸುತ್ತೆ. ಅದಾದಮೇಲೆ ಪಾಪ ಅವರಿಗೆ ಎಲ್ಲ ಕೂಡ ಮುಳುವಾಗ್ಬಿಟ್ಟಿದೆ. ಆ್ಯಂಡ್ UP ವಾರಿಯರ್ಸ್ ಅವರು ಕೂಡ 5 ಮ್ಯಾಚಲ್ಲಿ 2 ಗೆದ್ದಿದ್ದಾರೆ, ಜಸ್ಟ್ 4 ಪಾಯಿಂಟು. ರನ್ ರೇಟ್ ಕೂಡ ಸಖತ್ ಹೀನಾಯವಾಗಿದೆ ಆ್ಯಕ್ಚುಲಿ. ಆ್ಯಂಡ್ DC ಅವ್ರದ್ದು 5 ಮ್ಯಾಚಸ್ಸಲ್ಲಿ 2 ಗೆದ್ದಿರೋದು, 3 ಪಾಯಿಂಟು. ಇವ್ರದ್ದು ಕೂಡ ಮೈನಸ್ ಹೋಗ್ಬಿಟ್ಟಿದೆ, ರನ್ ರೇಟು 4 ಪಾಯಿಂಟ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಗುಜರಾತ್ ಜಾಯಿಂಟ್ 5 ಮ್ಯಾಚಸ್ಸಲ್ಲಿ 2, ಎಲ್ಲರೂ ಬರೀ 2 ಗೆದ್ದಿರೋದು. ಒಂಥರ ಸಕ್ಕತ್ತಾಗಿ ಹೋಗ್ತದೆ ಈ ಒಂದು ಎಂಟೈರ್ ಟೂರ್ನಮೆಂಟ್ ಹೇಳಬೇಕಂತ ಹೇಳಿದ್ರೆ. MIಗೆ ಚಾನ್ಸ್ ಇದೆ, UPಗೂ ಕೂಡ ಚಾನ್ಸ್ ಇದೆ. ನೋಡಬೇಕು ಯಾರು ಬರ್ತಾರೆ ಆರ್ ಸಿ ಬಿಗೆ ಕಾಂಪಿಟೇಷನ್ ಕೊಡೋಕ್ಕೆ. ಬಟ್ ಪಾಯಿಂಟ್ಸ್ ಟೇಬಲಲ್ಲಿ ಟಾಪನ್ನು ಫಿನಿಷ್ ಮಾಡೋದು ಆರ್ ಸಿ ಬಿನ ಮಗ. ಆರ್ ಸಿ ಬಿ 3ಕ್ಕೆ 3 ಸೋತರು ಕೂಡ ಆರ್ ಸಿ ಬಿನೇ. ಯಾಕಂತ ಹೇಳಿದ್ರೆ ರನ್ ರೇಟ್ ಅಂತೂ ಸಕ್ಕತ್ತಾಗಿದೆ. ಆಲ್ರೆಡಿ 5 ಮ್ಯಾಚಸ್ನ ಗೆದ್ದಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ MIಗೆ 2 ಮ್ಯಾಚು, ಎಲ್ಲರಿಗೂ 3 ಮ್ಯಾಚ್ ಇದೆ ಅಷ್ಟೇ. ಇವ್ರು 3 ಕೂಡ ಗೆದ್ದರೆ ಆರ್ ಸಿ ಬಿ ಲೆವೆಲ್ಗೆ ಬರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಮನೆ ಕಡೆ ಹೋಗ್ತಾರೆ. ಸೊ ನೋಡೋದ DC ವಿರುದ್ಧ ಆರ್ ಸಿ ಬಿ ಗೆಲ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಆರ್ ಸಿ ಬಿದು ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ ಪ್ಲೇಯಿಂಗ್ 11 ಸೇಮೇ ಇರುತ್ತೆ, ಅದರಲ್ಲಿ ಯಾವ ಥರ ಚೇಂಜಸ್ ಮಾಡೋದ. ಬಿಕಾಸ್ ಹೋದರೆ ಯಂಗ್ಸ್ಟರ್ಗೆ ಚಾನ್ಸ್ ಕೊಡ್ಬೋದು. ಆರ್ ಸಿ ಬಿ ಆಲ್ರೆಡಿ ಕ್ವಾಲಿಫೈ ಆಗಿದಾರಲ್ಲ, ಸೊ ಅದಕ್ಕೋಸ್ಕರ ನೋಡೋದ ಏನಾಗುತ್ತೆ ಅಂತ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ಪ್ರತಿಯೊಂದು ಸಿಗ್ತಾ ಇರುತ್ತೆ. ಬಾಯ್ಸ್, see you.